ಒಂದ್ ಹುಡುಗಿ ಕಣ್ಣಲ್ಲಿ ನೀರು ಹಾಕೊಂಡ್ರೆ ಮೈಸೂರಿಂದ ಬಂದಿದ್ದೀನಿ ಅಣ್ಣ ನಾನು ಹಿಂಗೆ ಟೆಂಪೋ ಒಳಗಡೆ ಗಾಡಿ ಒಳಗಡೆ ಕೂರ್ತಿದ್ದೀನಿ. ಅಯ್ಯಯ್ಯೋ. ಆಮೇಲೆ ಈ ಹುಡುಗಿ ಇಲ್ಲೇ ನಿಂತಿದ್ದ, ಅಣ್ಣ ನಾನು ನಿನ್ ನೋಡ್ಬೇಕು ಅಣ್ಣ, ಇಲ್ಲಿಂದ ಮೈಸೂರಿಂದ ಬಂದೆ ಅಂತ ಕಣ್ಣಲ್ಲಿ ನೀರು ಆಗ್ತಾ ಇದೆ. ಆಗ ಪಾಪ ಒಬ್ರು ಆರಕ್ಷಕ ಸಿಬ್ಬಂದಿ ತುಂಬಾ ಚೆನ್ನಾಗಿ ಆ ಹುಡುಗಿ ಸಪೋರ್ಟ್ ಮಾಡಿ ಗಿಲ್ಲಿ ಹತ್ರ ಮಾತಾಡಿಸಿ. ನೀವು ಗಾಡಿಲೇ ಇದ್ರೆ ಅಲ್ವಾ ಸರ್? ಖಂಡಿತ ಗಾಡಿ ಡ್ರೈವರ್ ಸರ್. ಇವ್ರ ಗಿಲ್ಲಿ ಉತ್ಸವ ಕಾರ್ಯಕ್ರಮ ಮಾಡ್ದು ಸರ್. ಅವತ್ತು ಗಾಡಿಯಿಂದ ಕೆಳಗಡೆ ಇಳಿದು ದೇವ್ರಿಗೆ ಪೂಜೆ ಮಾಡೋ ಅಷ್ಟು ಅವಕಾಶ ಇರ್ಲಿ ಸರ್, ಅಷ್ಟು ಕ್ರೌಡ್ ಇತ್ತು. ಹೌದು ಹೌದು ಸರ್, ಕೆಳಗೆ ಇಳಿದು ಬಿಟ್ರೆ ಎಷ್ಟು ಕ್ರೌಡ್ ಇದೆ. ನಾನು ಅವತ್ತು ಮೆರವಣಿಗೆ ಗಾಡಿಲೇ ಇದ್ದೆ ಸರ್. ಹೌದೌದು. ಕೆಳಗಡೆ ಇಳಿಯಕ್ಕಾಗ್ಲಿಲ್ಲ ಸರ್. ಆಮೇಲೆ ಮತ್ತೆ ಮನೆ ಹತ್ರ ಪಾಪ ತಾಯಿ ಎಲ್ಲ ವೇಟ್ ಮಾಡ್ತಾ ಇದ್ರು ಆರತಿ ಮಾಡೋದಕ್ಕೆ. ಮನೆ ಹತ್ರನೂ ಹೋಗಕ್ ಅವಕಾಶ ಆಗ್ಲಿಲ್ಲ. ರೋಡ್ ಬೇರೆ ಸ್ವಲ್ಪ ಕಿರಿದು ರೋಡ್ ಅದು. ಆಮೇಲೆ ಆರಕ್ಷಕ ಸಿಬ್ಬಂದಿ ಮಾತ್ರ ನಾನು ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಸರ್, ಈ ಒಂದು ಗಿಲ್ಲಿ ಉತ್ಸವದ ಕಾರ್ಯಕ್ರಮಕ್ಕೆ ನಮ್ಗೆ ತುಂಬಾ ಬೆಂಬಲವಾಗಿ ನಿಂತಂತವ್ರು ನಮ್ಮ ಮಳವಳ್ಳಿ ಟೌನ್ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಸರ್. ಸರ್, ಕನಕಪುರದಲ್ಲಿ ಪೊಲೀಸರು ಕಳ್ಳನ ಹೇಳ್ಕೊಂಡಂಗೆ ಸರ್ ಅದನ್ನು ಸರ್ ಹಣ ಬರೀದು. ಇಷ್ಟು ಪ್ರೀತಿ ಇದ್ದು, ಇಷ್ಟು ಹಣ ಪ್ರೀತಿ ಎಲ್ಲ ಇದ್ರು ಕೂಡ ಜನಗಳ ಜೊತೆ ಬೆರಿಕಾಯ್ತಾ ಇಲ್ಲ. ಆ ಒಂದು ಸಮಯನು ಖಂಡಿತ ಸಿಗುತ್ತೆ ಸರ್. ಜನಗಳ ಜೊತೆ ಬೆರೆಯುವಂತ ಸಮಯ ಖಂಡಿತ ಅತಿ ಶೀಘ್ರದಲ್ಲೇ ಬರುತ್ತೆ. ಒಟ್ಟಿನಲ್ಲಿ ಕಾಯ್ಬೇಕು ಅಷ್ಟೇನೆ. ನಮ್ಮ ಶಶಿಕುಮಾರ್ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ ನಾನು, ಇವತ್ತು ಕರ್ನಾಟಕದಲ್ಲಿ ಗಿಲ್ಲಿ ಟ್ಯಾಟು ಹಾಕಿಸ್ಕೊಂಡಿಂದ ಮೊದಲು ಅಂದ್ರೆ ಕೋಟಿಗೊಬ್ರು ನೀವೇ. ಸುಮಾರು ಜನ ಮೊದಲು ನೀವು. ಶಶಿಕುಮಾರ್ ಅವ್ರು ಮೊದಲು ಟ್ಯಾಟು ಹಾಕಿಸ್ಕೊಂಡಿರೋದು. ದಯವಿಟ್ಟು ಖಂಡಿತ ನಿಮ್ನ ಭೇಟಿ ಮಾಡ್ತಾರೆ. ನಿಮ್ಮ ಕುಟುಂಬದವ್ರ ಜೊತೆನೂ ಸ್ವಲ್ಪ ಸಮಯ ಸ್ಪೆಂಡ್ ಮಾಡ್ತಾರೆ. ಅಲ್ಲಿವರೆಗೂ ನೀವು ಸ್ವಲ್ಪ ಕಾಯಿ. ಯಾರು ದುಡುಕಿ ಏನು ನಿರ್ಧಾರ ಮಾಡ್ಕೊಂಡು ತಪ್ಪಾಗಿ ಮಾತಾಡೋದು ಬೇಡ ಸರ್. ಸರ್, ನನಗೆ ಒಂದು ಕ್ಲಾರಿಟಿ ಆಯ್ತು. ಮಂಡ್ಯ ಜನ ಸರಿ ಇದ್ರೆ ಸರಿ, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವು ಇಷ್ಟೆಲ್ಲ ಪ್ರಚಾರ, ಇಷ್ಟೆಲ್ಲ ಗಿಲ್ಲಿಗೆ ಬೆಂಬಲವಾಗಿ ನಿಂತ್ರಿ. ಆದ್ರೆ ಈ ಟೈಮಲ್ಲಿ ಬೇಸರ ಮಾಡ್ಕೊಳ್ಳಿಲ್ಲ. ಗಿಲ್ಲಿ ವಿರುದ್ಧವಾಗಿ ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರಂತ ನೀವು ಎಷ್ಟು ತಾಳ್ಮೆಯಿಂದ ಮಾತಾಡ್ತಿದ್ರಿ. ಆದ್ರೆ ಎಷ್ಟು ನೋಡಿ ಯಾವ ತರ ಹೇಳಿದ್ರಿ ಅಂದ್ರೆ, ನೋಡಪ್ಪ ನೀನ್ ಬಂದೇ ಬರ್ತಾರೆ, ನೀನ್ ವ್ಯವಸ್ಥೆನೂ ಕೂಡ ಮಾಡಿಸ್ತೀವಿ ಅಂತ ಹೇಳಿದ್ರಿ. ಹೌದು. ಹಂಗಂದ್ಬಿಟ್ಟು ಎಲ್ರು ಅದೇ ತರ ಶುರು ಮಾಡ್ಬಿಟ್ಟಾರ ಸರ್. ದುನಿಯಾ ಮಂಜಾನ ಮಾಡಿಸ್ತಾರ ಅಂದ್ಬಿಟ್ಟು ಎಲ್ರು ಒಂದೊಂದು ವಿಡಿಯೋ ಮಾಡಿಸಿ ಶುರು ಮಾಡ್ಬಿಟ್ಟಾರ. ಆ ತರ ಎಲ್ಲ ಏನು ಅನ್ಯತಾಯ ಭಾವಸಕ್ ಹೋಗೋದು ಬೇಡ. ಬಟ್ ಅವ್ರ ಅಭಿಮಾನ ನನ್ಗೆ ತುಂಬಾ ಇಷ್ಟ ಆಯ್ತು ಸರ್. ನಿಮ್ ಪರ್ಸನಲ್ ಆಗಿ ನನ್ಗೆ ವೈಯಕ್ತಿಕವಾಗಿ ನಾನು ಅವ್ರಿಗೆ ತುಂಬಾ ಇಷ್ಟ ಪಡ್ತೀನಿ ಸರ್. ಟ್ಯಾಟು ಹಾಕ್ಸ್ಕೊಂಡಿದ್ದ ಶಶಿಕುಮಾರ್ ಅವ್ರನ್ನ ಕೋಟಿಗೊಬ್ಬ ಅಂತ ಹೇಳ್ತೀನಿ ನಾನು. ಮತ್ತೊಮ್ಮೆ ಕೋಟಿಗೊಬ್ಬ ಅಂತಾನೆ ಹೇಳ್ತೀನಿ ಅವ್ರಿಗೆ ನಾನು. ಅವ್ರಿಗೆ ಖಂಡಿತ ನಾವು ಗಿಲ್ಲಿಯವ್ರಿಗೆ ಈ ವಿಚಾರನ ಹೇಳ್ತೀವಿ ಸರ್. ಈ ರೀತಿ ಹೋಗಿ ಖಂಡಿತ ಬೇಗ ಭೇಟಿ ಮಾಡ್ಲೇಬೇಕು ಬರೋದವರು ಅಂತಾನು ಹೇಳ್ತೀವಿ ಸರ್. ಆದ್ರೆ ಸರ್, ಗಿಲ್ಲಿಗೆ ಯಾವ ಗೊತ್ತಾಗ್ತಾ ಇಲ್ಲ. ಯಾರೋ ಒಬ್ರು ಸ್ಟೇಟಸ್ ಎಲ್ಲ ಏನೋ ಒಂದು ವಿಡಿಯೋ ಹಾಕಿದ್ರು, ನೀನು ವಿಷ್ಣುವರ್ಧನ್ ಎಲ್ಲರೂ ಸಮಾಧಿಗೆ ಹೋಗಿದ್ದೆ, ವಿಷ್ಣುವರ್ಧನ್ ಸಮಾಧಿಗೆ ಅದೇ ಪಟ್ಟ ಅಂತ ಅದೇ ದಿನ. ಐಡಿಯಾಸ್ ಗೊತ್ತಾಗ್ತಾ ಇಲ್ಲ. ಈಗ ಎಲ್ಲಿ ಯಾರನ್ನ ಭೇಟಿ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಅವ್ರ ಮನೆಗೆ ಹೋಗಿದ್ವಿ, ಅವ್ರ ಅಜ್ಜಿ ಅವ್ರ ಹಿರಿ ಮಗ ಒಬ್ರು ಇದಾರಂತಲ್ಲ, ಅವ್ರ ಮಗನ ಜೊತೆ ಜಗಳ ಆಡ್ಕೊಂಡು ಇವತ್ತು ಬಂದಿದಾರಂತ. ನಮ್ಮ ಮೊಮ್ಮನ ಎಷ್ಟ್ ದಿನ ಆದ್ರೂ ತೋರಿಸಿಲ್ಲ ಅಂತ ಜನಗಳಿಗೆ ಗೊತ್ತಿಲ್ಲ. ಅದ್ರದ್ದು ಒಂದು ವಿಡಿಯೋ ಇದೆ. ಸಾಕಿ ಸಲಿ ತುತ್ತು ಕೊಟ್ಟು ಬೆಳೆಸಿಲ್ವಂತೆ. ಖಂಡಿತ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾವು ಅವತ್ತು ಅವ್ರ ಗಿಲ್ಲಿ ವಿಜೇತರಾಗಿ ಬಂದ ಮಾರನೇ ದಿವಸನೇ ಮೆರವಣಿಗೆ ಅದೇ ಗಿಲ್ಲಿ ಉತ್ಸವ ಕಾರ್ಯಕ್ರಮ ಮಾಡ್ದು ಸರ್. ಅವತ್ತು ಗಾಡಿಯಿಂದ ಕೆಳಗಡೆ ಇಳಿದು ದೇವ್ರಿಗೆ ಪೂಜೆ ಮಾಡೋ ಅಷ್ಟು ಅವಕಾಶ ಇರ್ಲಿ ಸರ್, ಅಷ್ಟು ಕ್ರೌಡ್ ಇತ್ತು. ಹೌದು ಹೌದು ಸರ್, ಕೆಳಗೆ ಇಳಿದು ಬಿಟ್ರೆ ಎಷ್ಟು ಕ್ರೌಡ್ ಇದೆ. ನಾನು ಅವತ್ತು ಮೆರವಣಿಗೆ ಗಾಡಿಲೇ ಇದ್ದೆ ಸರ್. ಹೌದೌದು. ಕೆಳಗಡೆ ಇಳಿಯಕ್ಕಾಗ್ಲಿಲ್ಲ ಸರ್. ಆಮೇಲೆ ಮತ್ತೆ ಮನೆ ಹತ್ರ ಪಾಪ ತಾಯಿ ಎಲ್ಲ ವೇಟ್ ಮಾಡ್ತಾ ಇದ್ರು ಆರತಿ ಮಾಡೋದಕ್ಕೆ. ಮನೆ ಹತ್ರನೂ ಹೋಗಕ್ ಅವಕಾಶ ಆಗ್ಲಿಲ್ಲ. ರೋಡ್ ಬೇರೆ ಸ್ವಲ್ಪ ಕಿರಿದು ರೋಡ್ ಅದು. ಆಮೇಲೆ ಆರಕ್ಷಕ ಸಿಬ್ಬಂದಿ ಮಾತ್ರ ನಾನು ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಸರ್, ಈ ಒಂದು ಗಿಲ್ಲಿ ಉತ್ಸವದ ಕಾರ್ಯಕ್ರಮಕ್ಕೆ ನಮ್ಗೆ ತುಂಬಾ ಬೆಂಬಲವಾಗಿ ನಿಂತಂತವ್ರು ನಮ್ಮ ಮಳವಳ್ಳಿ ಟೌನ್ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಸರ್. ಸರ್, ನಿಜವಾಗ್ಲೂ ಸರ್, ಖಂಡಿತ ಅವ್ರ ಬಗ್ಗೆ ಖಂಡಿತ ಸರ್. ಅದ್ರಲ್ಲಿ ನಮ್ಮ DYSP ಸಾಹೇಬ್ರಾಗಿರ್ಬೋದು, ನಮ್ಮ ಶ್ರೀಧರ್ ಸಾಹೇಬ್ರಾಗಿರ್ಬೋದು, ನಮ್ಮ ಮತ್ತೆ ಆರಕ್ಷಕ ಸಿಬ್ಬಂದಿಯವರು ತುಂಬಾ ಹೆಚ್ಚು ಶ್ರಮ ವಹಿಸಿ ಒಂದೇ ಒಂದು ಪಿನ್ ಪಾಯಿಂಟ್ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ ತಗೊಂಡು ದಂಡಿನ ಮಾರಮ್ಮನ ದೇವಸ್ಥಾನದಿಂದ ಗಿಲ್ಲಿಯವರ ಊರಿನವರೆಗೂ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಮಾಡಿ ನಮ್ಗೆ ರಕ್ಷಣೆ ಕೊಟ್ಟಿ. ಅವತ್ತು ಒಂದು ಯಾರಿಗೂ ಕೂಡ ಸರ್, ಅಷ್ಟು ಕ್ರೌಡ್ ಅಲ್ಲಿ ಒಬ್ಬ ಸಾರ್ವಜನಿಕರಿಗೂ ಕೂಡ ಸರ್ ಒಂದು ಚೂರುನು ಏನು ಕಿಂಚಿತ್ತು ತೊಂದರೆ ಆಗದಂತೆ ಅವತ್ತು ಆ ರೀತಿ ಅವರು ಕರ್ತವ್ಯ ನಿಭಾಯಿಸಿದ್ದಾರೆ. ಇಡೀ ನಮ್ಮ ಮಂಡ್ಯ ಜಿಲ್ಲೆ ತಾಲೂಕಿನ ಜನತೆ ಪರವಾಗಿ ನಾನು ನಮ್ಮ ಮಳವಳ್ಳಿ ಗ್ರಾಮಾಂತರ ಮತ್ತು ಕರ್ನಾಟಕದ ಜನತೆಯ ಪರವಾಗಿ ನಮ್ಮ ಮಳವಳ್ಳಿ ಟೌನ್ ಮತ್ತು ಗ್ರಾಮಾಂತರ ಠಾಣೆಯ ಆರಕ್ಷಕ ಸಿಬ್ಬಂದಿ ಮತ್ತು DSP ಸರ್, ನಮ್ಮ ಶ್ರೀಧರ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ನಿಮ್ ತರನೇ ಮಂಜಣ್ಣ ಅವರು ಹೇಳಿದ್ರು. ಅವರು ಮಂಜಣ್ಣ ಅವ್ರು ಫೇಮಸ್ ಆಗ್ಬಿಟ್ರೆ ಅದು ಎಲ್ಲಿದ್ದ ನಮ್ಮ ಕರಿನಾಯಿ ಅಂತ ಫೇಮಸ್ ಆಗವ್ರೆ. ಅವರು ಹಂಗೆ ಹೇಳಿದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ. ಖಂಡಿತ ನಮ್ಗೆ ಮೊದಲನೇದು ನಮ್ಗೆ
ಸಕ್ಸಸ್ ಅಂತ ಸಿಕ್ಕಿದೆ ಗಿಲ್ಲಿ ಉತ್ಸವಕ್ಕೆ. ನಮ್ಮ ನೀವು ಗಿಲ್ಲಿ ಮೆರವಣಿಗೆ ಅಂತ ಮಾಡಿದ್ರೆ ಅದು ಉತ್ಸವ ಆಗೋಯ್ತು. ನಾವು ಉತ್ಸವ ಅಂತಾನೆ ಮಾಡ್ಬೇಕು ಅನ್ಕೊಂಡೇ ಇದ್ದೋ ಸರ್. ಅದಕ್ಕೆ ಮೊದಲು ನಮ್ಮ ಒಂದು ಉತ್ಸವಕ್ಕೆ ಯಶಸ್ಸಾಗೋದಕ್ಕೆ ಕಾರಣಕರ್ತರು ನಮ್ಮ ಆರಕ್ಷಕ ಸಿಬ್ಬಂದಿ ಪೊಲೀಸ್. ನಾವು ಹೋಗಿ ಸರ್ ಅಷ್ಟಷ್ಟು ದೊಡ್ಡ ದೊಡ್ಡ ಡಿಪ ಈ ಪ್ರೊಫೈಲ್ ಅಲ್ಲಿ ತುಂಬಾ ಖುಷಿ ಪಟ್ರು ಅವತ್ತು. ಎಲ್ಲರೂ ನಡ್ಕೋತ ಓಡ್ಬರು, ಅವ್ರ ಹೌದು, ಹೌದು ಅಭಿಮಾನವಾಗಿ ಸರ್. ಇದ್ರು. ಆಮೇಲೆ ಜನನು ಯಾರು ಏನು ಸಮಸ್ಯೆ ಮಾಡ್ಲಿಲ್ಲ. ಹೌದು ಸರ್. ಜನಗಳು ಯಾವ್ದೇ ಜನಗಳು ಸರ್ ಸಹಜ ತುಂಬಾ ಚೆನ್ನಾಗಿ ಅವ್ರು ಹೌದು. ಕೋಆಪರೇಟ್ ಮಾಡಿದ್ದಾರೆ ಹೌದು, ಬಿಡಿ ಸರ್. ಎಲ್ಲೂ ಕೂಡ ಸರ್ ಎಷ್ಟು ಪಾಪ ಚಿಕ್ಕ ಮಕ್ಳು ಇರ್ಬೋದು, ನಾವು ಮೆರವಣಿಗೆಯಲ್ಲಿ ಬರ್ತಾ ಇದ್ದಂಗೆ ಆ ಕಡೆ ಕೆಲವು ಹೆಣ್ಮಕ್ಳೆಲ್ಲ ಆರತಿ ಎತ್ತುತ್ತಾ ಇದ್ರು ಗಿಲ್ಲಿಗೆ. ಮತ್ತೆ ಗಿಲ್ಲಿ ದೇವಸ್ಥಾನದ ಹತ್ರ ನಾನು ಒಳಗಡೆನೆ ಇದೆ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಸರ್. ಕಾಲೇಜ್ ಹೆಣ್ಮಕ್ಳೆಲ್ಲ ಬಂದು ನಿಂತಿದ್ದಾರೆ, ಇಲ್ಲಿ ಗಿಲ್ಲಿ ಅಂತ ಕೂಗಾಕೊಂಡು. ಒಂದು ಹುಡುಗಿ ಕಣ್ಣಲ್ಲಿ ನೀರು ಹಾಕೊಂಡ್ರೆ ಮೈಸೂರಿಂದ ಬಂದಿದ್ದೀನಿ ಅಣ್ಣ, ನನಗೆ ಟೆಂಪೋ ಒಳಗಡೆ ಗಾಡಿ ಒಳಗಡೆ ಕೂರ್ತಿದ್ದೀನಿ. ಆಮೇಲೆ ಈ ಹುಡುಗಿ ಇಲ್ಲೇ ನಿಂತಿದ್ದೆ, ಅಣ್ಣ ನಾನು ನಿನ್ ನೋಡ್ಬೇಕು ಅಣ್ಣ, ಇಲ್ಲಿಂದ ಮೈಸೂರಿಂದ ಬಂದಿ ಅಂತ ಕಣ್ಣಲ್ಲಿ ನೀರು ಆಗ್ತಾ ಇದೆ. ಆಗ ಪಾಪ ಒಬ್ರು ಆರಕ್ಷಕ ಸಿಬ್ಬಂದಿ ತುಂಬಾ ಚೆನ್ನಾಗಿ ಆ ಹುಡುಗಿ ಸಪೋರ್ಟ್ ಮಾಡಿ ಗಿಲ್ಲಿ ಹತ್ರ ಮಾತಾಡಿಸಿ. ನೀವು ಗಾಡಿಲೇ ಇದ್ರೆ ಅಲ್ವಾ ಸರ್? ಖಂಡಿತ ಗಾಡಿ ಸರ್, ಇವ್ರ ಸಾರಥಿ ಇವ್ರೆ, ಅವ್ರ ಮಗನೇ. ಅವ್ರ ಮಗ ಅದಾದ್ಮೇಲೆ ಉಸರ್ ತಪ್ಪಿಟ್ಟಿದ್ರೆ 2 ದಿನ ಅವ್ರು ಮಾತಾಡ್ಸೋ ಅನ್ಕೊಂಡಿದೀನಿ, ನೀವೇ ಸಿಕ್ಕ್ರಿ. ಅಲ್ಲಿ ಅನುಭವ ಹೇಳಿ ಸರ್, ಅದು ರಸ್ಸು ಅಷ್ಟಿರ್ತದ, ಗಾಡಿ ಮೂವ್ ಆಗ್ತಿರ್ಲಿಲ್ಲ ಸರ್. ಆ ಗಾಡಿ ಮೂವ್ ಆಗೋದಕ್ಕೆ ಕಾರಣ ಅಂದ್ರೆ ನಮ್ಮ ಆರಕ್ಷಕ ಸಿಬ್ಬಂದಿ ಅವರು ತುಂಬಾ ಚೆನ್ನಾಗಿ ನಮ್ಗೆ. ಆಮೇಲೆ ಅವ್ರು ಹಿಂದಗಡೆ ಈ ಜೇನು ಮುತ್ಕತವಲ್ಲ ಹಂಗೆ ಪೊಲೀಸರೆಲ್ಲ ಹಿಂದೆ ಫುಲ್ಲು ತುಂಬಿದ್ರು. ನಾನು ಇವ್ರೇನ್ ಪೊಲೀಸರ ಅಭಿಮಾನಿಗಳಪ್ಪ ಅನ್ನೋ ಇರ್ತಿದ್ರು. ನಿಜವಾಗ್ಲೂ ಅವ್ರ ಕೆಲಸ ಮೆಚ್ಚಿದ್ದು ಖಂಡಿತ ಸರ್. ಮಳವಳ್ಳಿಲಿ ಒಂದ್ ರೀತಿ ಸಿಕ್ಕಾಪಟ್ಟೆ ಜಗನ್ ಜಾತ್ರೆ ಆಗುತ್ತೆ. ನೀವು ಅಲ್ಲಿ ಜೊತೆಲಿ ಇದ್ರಲ್ಲ ಸರ್? ಹೌದು ಸರ್. ಅಲ್ಲಿ ಏನ್ ಯಾವ ತರ ಅಭಿಮಾನಿಗಳು ನೋಡ್ತಾರೆ ಹೇಳೋದಕ್ಕೆ ಪದಗಳೇ ಸಾಲದು. ಒಂದ್ ಕಡೆ ಕಣ್ಣಲ್ಲಿ ನೀರು. ಅಂದ್ರೆ ನಿಮ್ ಜೀವನ ಸಾರ್ಥಕ ಆಯ್ತು ಅನ್ಕೋತೀವಿ. ಏನ್ ಡಿಸಿಗ್ನೇಷನ್ ಕೊಟ್ಟವ್ರು ಸೋಷಿಯಲ್ ಮೀಡಿಯಾ, ನೀವು ಫುಲ್ಫಿಲ್ ಮಾಡ್ಕೊಬಿಟ್ರಿ. ಇಲ್ಲ ಸರ್, ಮಾಡ್ಲೇಬೇಕು ಸರ್. ಹೌದೌದು, ಅದು ನಮ್ಮ ಜವಾಬ್ದಾರಿ. ನಮ್ಮ ತಾಲೂಕು ಹುಡುಗ, ನಮ್ ಜಿಲ್ಲೆ ಹುಡುಗ, ನಮ್ ತಾಲೂಕು ಹುಡುಗ, ಯಾರು ಮಾಡ್ಲೇಬೇಕು ಸರ್ ನಾವು. ಹೌದೌದು, ಖಂಡಿತ. ನಮ್ಗೆ ಏನ್ ಗೊತ್ತಾ, ಯಾವತ್ತು ನಾವು ಮೊದಲು ನಾವು ನಮ್ಮವರು, ನಾನು ನಂದು ಬರಬಾರ್ದು ಸರ್, ನಾವು ನಮ್ಮವರು ಅಂತ ಬರ್ಬೇಕು ಸರ್. ಅದು ನಮ್ಮ ಮನಸ್ಸಿನಲ್ಲಿ ಇವತ್ತು ಅದೇ ಅಭಿಪ್ರಾಯ ಸರ್. ನಾವು ನಮ್ಮವರು, ಎಲ್ರು ಒಗ್ಗೂಡ್ಬೇಕು ಸರ್. ಒಬ್ನಿಂದ ಏನಾಗಲ್ಲ, ಎಲ್ರು ಒಗ್ಗೂಡಿ ಒಗ್ಗಟ್ಟಾಗಿ ಏನಾದ್ರು ಮಾಡ್ತೀವಿ ಅಂದ್ರೆ ಆ ಕಾರ್ಯಕ್ರಮ ತುಂಬಾ ಯಶಸ್ವಿ. ಅವತ್ ನೈಟು 12 ಗಂಟೆ ಆಯ್ತು. 12 ಗಂಟೆ ಆದ್ರೂ ಕೂಡ ಗಿಲ್ಲಿ ಮನೆಗೆ ಹೋಗ್ಲಿಲ್ವಂತೆ. ಗಿಲ್ಲಿ ಮನೆಗ್ ಬರ್ತಾನೆ ಅಂತ 1 ಗಂಟೆ ರಾತ್ರಿ ಗಂಟೆ ಅವ್ರ ತಾಯಿ ಹೇಳ್ತಾರೆ, ಚಳಿಲ್ ನಡಿಕೊಂಡು ಅವ್ರ ತಂದೆನ ನಮ್ ಗಾಡಿಲೇ ಮನೆಗ್ ಡ್ರಾಪ್ ಮಾಡ್ದೋ ನಾವು. ಪೊಲೀಸ್ನವರು ಗಿಲ್ಲಿಯ ಮನೆ ಕಳ್ಸೋರು ಸರಿ ಹೋಗಲ್ಲ ಅಂದ್ಬಿಟ್ಟು ಹೊರಗಡೆ ಎಲ್ಲ ಇರಿಸಿ ಮಧ್ಯರಾತ್ರಿ ಕಳ್ಸೋರು. ಖಂಡಿತ ಮಂಜಣ್ಣವ್ರು ಹೇಳ್ತಿದ್ರು. ಸತ್ಯ, ಇದು ನಿಮ್ಮ ಟ್ರಿಕ್ಸ್. ನನಗೆ ಗೊತ್ತು ಬಿಡಿ, ಸತ್ಯ ಅದು. ಅಂದ್ರೆ ಕಳ್ಸಿದ್ರೆ ಸರ್, ಯಾಕೆಂದ್ರೆ ಅವತ್ತು ಅಲ್ಲಿ ಪೊಸಿಷನ್ ಆ ರೀತಿ ಇತ್ತು ಸರ್. ತುಂಬಾ ಟೈರ್ಡ್ ಆಗ್ಬಿಟ್ಟು ಟೈರ್ಡ್ ಆಗಿದ್ರು. ಮತ್ತೆ ಅಲ್ಲಿನ ಅಭಿಮಾನಿಗಳು ಇದ್ರಲ್ಲ, ಅಷ್ಟು ಕ್ರೌಡ್ ಸರ್. ಏನ್ ಸರ್ ಅದು ಚಳಿಲೆಲ್ಲ ನಡ್ಕೊಂಡು ಅದ್ ಎಲ್ಲೆಲ್ಲ ದೂರ ನಾವು ಅವ್ರ ತಂದೆಗೂ ಸ್ವಲ್ಪ ಆರೋಗ್ಯ ಸ್ವಲ್ಪ ಹುಷಾರಿಲ್ಲ. ಹೌದು. ನಾವು ಆಮೇಲೆ ನಮ್ ಗಾಡಿಯಲ್ಲೇ ಕರ್ಕೊಂಡೋಗಿ ಅವ್ರ ತಂದೆನ ಮನೆ ಹತ್ರನೇ ಬಿಟ್ಟುಬಿಟ್ರು. ನಾವು ಆಮೇಲೆ ಹೊರಗಡೆ ಬಂದ ಸರ್. ಸರ್, ಗಿಲ್ಲಿ ಆರ್ಟ್ ಆಪರೇಷನ್ ಏನೋ ಮಾಡಿಸ್ಬಿಟ್ಟು ಬಿಗ್ ಬಾಸ್ ಹೋಗಿದ್ದಂತೆ. ಅವ್ನಿಗೆ ಯಾವ್ದೋ ಬೇರೆ ಬೇರೆ ಇದ್ರೆಲ್ಲ ಆಟದಲ್ಲೆಲ್ಲ ಗೆದ್ದಿರು ಹಣ ಎಲ್ಲ ಇಟ್ಕೊಂಡು. ಆದ್ರೆ ಅವತ್ತು ಇದ್ರ ಹತ್ರ ಬಂದಾಗ, ಬಸವನಗುಡಿ ಹತ್ರ ಬಂದಾಗ, ಗಿಲ್ಲಿ ಅವ್ರ ತಂದೆನ ಚಿಕ್ಕ ಮಗು ತರ ಎತ್ತಿ ಮೇಲಕ್ಕೆ ಬಿಸಾಕ್ಬಿಟ್ರು. ನಾನೇ ನೋಡ್ದಲ್ಲ ಸರ್, ಗಾಡಿ ಫ್ರಂಟ್ ಅಲ್ಲೇ ಕೂತಿದ್ರ. ಇವ್ರಿಬ್ಬ ಅಣ್ಣ ತಮ್ಮ ಇಬ್ರು ಕೂಡ ಬಿಟ್ಬಿಟ್ರಪ್ಪ. ನಮಗೂ ಭಯ ಆಯ್ತಿತ್ತು, ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಜನಗಳು. ನಮ್ದು ಮೆರವಣಿಗೆದು ಗಾಡಿ ಒಳಗಡೆ ದೇವಸ್ಥಾನದ ಹತ್ರ ಬಂತಿದ್ದಂಗೆ ಏನ್ ಮಾಡಿದ್ರು, ಗಿಲ್ಲಿ ಅವ್ರ ತಂದೆನ ಏನ್ ಮಾಡಿದ್ರು, ಎಲ್ಲ ಮೇಲಕ್ಕೆ ಎತ್ಬಿಟ್ಟು ಎತ್ತಿಗೆ ಹಾರ ಹಾಕ್ಬಿಟ್ಟು ಉನ್ನಾರ ಹಾಕ್ಬಿಟ್ಟು ಜೈಕಾರ ಹಾಕ್ತಾ ಇದ್ರು. ಅವ್ರಿಬ್ರು ನೋಡಿ, ಇವ್ರಿಬ್ರು ಅಣ್ಣ ತಮ್ಮ ಇಬ್ರು, ಗಿಲ್ಲಿ ಮತ್ತೆ ಅವ್ರ ಅಣ್ಣ ಇಬ್ರು ಕೂಡ ಕೆಳಗಡೆ ಬಿಡ್ರಿ ಅಂತ ಗೊತ್ತಿದೆ. ಆಮೇಲೆ ಏನ್ ಮಾಡಿದ್ರು, ನೆಕ್ಸ್ಟ್ ಕೆಳಗಡೆ ಬಿಟ್ಟಿದ ತಕ್ಷಣ ನಮ್ ಗಾಡಿಯಲ್ಲೇ ಕರ್ಕೊಂಡ್ಬಂದು ಕುಣಿಸಿದ್ರು ಒಳಗಡೆ. ಕೆಲವರಲ್ಲಿ ಹೇಳ್ತಾ ದೇವಸ್ಥಾನ ಪೂಜೆ ಮಾಡ್ಲಿಲ್ಲ ಅಂತ, ಆದ್ರೆ ಕೆಳಗಡೆ ಬಿಟ್ಟಿದ್ರೆ ವಿಚಿತ್ರ ಆಗ್ಬಿಟ್ಟು ಪರಿಸ್ಥಿತಿ ಹಂಗಿತ್ತು ಸರ್. ಹೌದು, ಅವತ್ತಿನ ಪರಿಸ್ಥಿತಿ ಆ ರೀತಿ ಇತ್ತು ಸರ್. ಹಾಗಾಗಿ ಅವತ್ತು ದೇವಸ್ಥಾನದೊಳಗಡೆ ಅವ್ರು ಬಂದು ಪೂಜೆ ಮಾಡ್ಲಿಲ್ಲ ಅನ್ನೋದ್ ಬಿಟ್ರೆ ಬೇರೆ ಯಾವುದೇ ಆದಂತ ಒಂದು ಏನು ಇಲ್ಲ ಸರ್. ಅದೊಂದು ಬಿಟ್ರೆ ಅಷ್ಟೇನೆ ಪರಿಸ್ಥಿತಿ. ಯಾಕೆಂದ್ರೆ ಕೆಳಗಡೆ ಇಳಿಯೋ ಮಟ್ಟಕ್ಕೆ ಇರ್ಲಿಲ್ಲ. ಇಲ್ಲ ಸರ್, ಎಂತ ಜನ ಯಪ್ಪ. ನಿಜವಲ್ಲ ಸರ್, ನಮ್ಗೆ ಆ ಜನಗಳ ನೋಡೇ ನಮ್ಗೆ ಒಂಥರ ಆನಂದ ಬಾಷ್ಪ. ಅದಕ್ಕೆ ಉದಾಹರಣೆ ಅಂದ್ರೆ ಈಗ ಕನಕಪುರದಲ್ಲಿ ಆಯ್ತಲ್ಲ, ಒಬ್ಬ ಕಳ್ಳನ್ ತರ ಹೇಳ್ಕೋದ್ರಲ್ಲಿ ಇಬ್ರು ಪೊಲೀಸ್ನವರು ಹಂಗಾಗ್ಬಿಡುದು ಕತೆ. ನಿಜವಾಗ್ಲು ಕೂಡ ಅದೇ ಅವ್ನ್ ಚನ್ನಪಣ್ಣದಲ್ಲಿ ಹೇಳ್ತಿದ್ದ. ಇಲ್ಲಿ ಏನಿಲ್ಲ ಸರ್, ಮಳವಳ್ಳಿ ತಾಲೂಕು ರಾಜನ್ ತರಾನೇ ಬಂದ ಬಿಡಿ ಸರ್. ಕಾರಲ್ಲಿ ಕೈ ಬೀಸ್ಕೊಂಡು ರಾಜನ್ ತರಾನೇ ಬಂದಿ, ಆಮೇಲೆ ದಂಡಿನ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮೆರವಣಿಗೆಗೆ ಆಮೇಲೆ ಗಾಡಿ ಮೇಲೆ ಬಂದಿ ತುಂಬಾ ಖುಷಿಯಾಗಿದ್ರು ಬಿಡಿ ಸರ್. ಮಾತ್ರ ಅದು ಒಂದ್ ನೈಟ್ ಅಂತ ನೀವೆಲ್ಲ ಪ್ರಿಪರೇಷನ್ ಮಾಡಿದ್ದು ಸರ್. ಒಂದು ನೈಟ್ ಒಂದ್ 4-5 ಜನ ಅಷ್ಟೇ ಸರ್. ನಾವು ಮಂಜಣ್ಣವರು, ಮತ್ತೆ ನಮ್ಮ ದಡದಪುರದ ಬಸವರಾಜು ಜಿ ಅನ್ಬಿಟ್ಟಿದ್ದಾರೆ ಅವರು, ಮತ್ತೆ ನಮ್ಮ ಗಣಪುರ ವಿಜಿ, ಒಂದು ಜನ ಇದೀವಿ ಸರ್. ಇನ್ನು ಕೆಲವರು ಹೆಸರು ಬರ್ತಾ ಇಲ್ಲ. ಇಷ್ಟು ದೊಡ್ಡದು ಮಾಡ್ಬಿಟ್ರಿ. ಸರ್, ಖಂಡಿತ ನಾವು ಫಸ್ಟ್ ಮಾತಾಡಿದ ಅಷ್ಟೇನೆ ಸರ್. ಯಾವ ರೀತಿ ಮಾಡೋಣ ಏನು ಅಂತ ಹೇಳಿದ್ರು, ಈ ತರ ಮಾಡೋಣ ಅಂತ ಎಲ್ಲ ಮಾತಾಡಿದ ಅಷ್ಟೇ ಸರ್. ಈ ಸಿನಿಮಾದಲ್ಲಿ ತೋರಿಸ್ತಲ್ಲ
ಆ ತರ ಸರಿ ಅನ್ಬಿಟ್ಟು ಬೆಳಿಗ್ಗೆ ಸೀನ್ ತರ ಮಾಡ್ತಾರೆ, ನೀವು ಡೈರೆಕ್ಟ್ ಆಗಿ straight ಆಗಿ ಮಾಡ್ಬಿಟ್ರೆ ಬೆಳಿಗ್ಗೆ ಏನ್ ಮಾಡ್ದೋ ಲೆಟರ್ ಟೈಪ್ ಮಾಡಿಸ್ತೋ, ಆರಕ್ಷಕ ಠಾಣೆಗೆ ಹೋದೋ, ಅವರು ನಮ್ಗೆ ಅಲ್ಲೇ ಮೊದಲನೇ ಯಶಸ್ಸು ಸಿಕ್ಕಿತ್ತು ಸರ್. ನಮ್ಗೆ ಶುಭಾರಂಭ ಅವ್ರು ಗೊತ್ತಿತ್ತ ಇಷ್ಟ ಜನ ಬರ್ತಾರೆ ಅಂತ, ಎಲ್ಲಿಂದ ಪೊಲೀಸ್ ಕೇಳಿದ್ರು, ನಮ್ನೆ ಕೇಳಿದ್ರು ಎಷ್ಟ್ ಜನ ಬರ್ಬೋದಪ್ಪ ಏನು ಅಂತ. ಸರ್ ನಿರೀಕ್ಷೆ ಮಾಡಕ್ ಆಗಲ್ಲ ಸರ್, ಹೇಗೆ ಏನು ಅಂತ ಹೇಳಕ್ ಆಗಲ್ವಲ್ಲ ಸರ್. ಮಂಜಣ್ಣ ಅವ್ರು ಹೇಳಿದ್ರು, ನಾವ್ ಅನ್ಕೊಂಡಿದ್ದೊಂದು, ಆದ್ರೆ ಪೊಲೀಸ್ನವರು ತಕ್ಷಣಕ್ಕೆ ಅದ್ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ, ಇಂಟೆಲಿಜೆನ್ಸ್ ಮುಖಾಂತರ ಪೊಲೀಸರು ಕರ್ಸರು ಅಂದ್ರು. ಖಂಡಿತ ಸರ್, ಹೆಚ್ಚಿನ ಆರಕ್ಷಕ ಸಿಬ್ಬಂದಿ ಅವತ್ತು ಮಳವಳ್ಳಿ ಅಷ್ಟು ಜನ ಪೊಲೀಸ್ ಇದಾರ ಅಂತ ನಮ್ಗೆ ಡೌಟ್. ಅಂದ್ರೆ ಅವರು ತುಂಬಾ ಜವಾಬ್ದಾರಿ ತಗೊಂಡು. ಖಂಡಿತ ಸರ್, ಈ ಒಂದು ಉತ್ಸವದ ಯಶಸ್ಸಿಗೆ ಕಾರಣಕರ್ತರು ಮೊದಲನೇಗೆ ಆರಕ್ಷಕ ಸಿಬ್ಬಂದಿ. ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅವ್ರು, ಯಾಕೆಂದ್ರೆ ನಾವು ಅವತ್ತು ಅಲ್ಲಿ ಈ ಒಂದು ಪರ್ಮಿಷನ್ ತಗೊಳಕ್ ಹೋದಾಗ ನಮ್ಗೆ ಒಂದು RCB ಮ್ಯಾಚ್ ಗೆದ್ದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿದ್ದು ಒಂದು ಎಕ್ಸಾಂಪಲ್ ಕೊಟ್ರು ನಮ್ಗೆ DYSP ಸಾಹೇಬ್ರು. ಎಕ್ಸಾಂಪಲ್ ಕೊಟ್ರು, ನೋಡಪ್ಪ ಈ ರೀತಿಯಲ್ಲಿ ಇರುತ್ತೆ, ಆ ರೀತಿ ನೀವ್ ಏನ್ ಮಾಡ್ಕೋತೀರಾ, ಯಾವ ತರ ವೇದಿಕೆ ಕಾರ್ಯಕ್ರಮ ಇರುತ್ತಾ ಏನು ಅಂತೆಲ್ಲ ಕೇಳಿದ್ರು. ಇಲ್ಲ ಸರ್, ವೇದಿಕೆ ಕಾರ್ಯಕ್ರಮ ಏನಿರಲ್ಲ, ಒಂದು ರೋಡ್ ಶೋ ಮಾತ್ರ ಇರುತ್ತೆ ಸರ್. ಹಾಗೆ ಯಾಕಂದ್ರೆ ನಾವು ಏನು ಹೇಳಿದಾಗ ಪಾಪ ಅವರು ಸ್ವಲ್ಪ ಆರಕ್ಷಕ ಸಿಬ್ಬಂದಿ ಜಾಸ್ತಿ ಇದ್ ಮಾಡ್ಕೋಬಹುದಲ್ಲ. ಹೌದೌದು, ಆ ಒಂದು ಪಾಪ ಅವ್ರೆಲ್ಲ ಹೇಳಿದ್ರು, ಈ ತರ ಆಗಿದೆ, ಈ ಜವಾಬ್ದಾರಿ ನಮ್ದು ಅಂತಲ್ಲ, ನೀವು ಕೈ ಜೋಡಿಸ್ಬೇಕು ನಮ್ ಜೊತೆ. ಕರೆಕ್ಟ್ ಹೇಳಿದ್ರು. ಹೌದು, ನೀವು ನಮ್ ಜೊತೆ ಕೈ ಜೋಡಿಸಿದಾಗ ನೀವು ಇಬ್ರು ಕೈ ಜೋಡಿಸಿದ್ರೆ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗುತ್ತೆ ಅಂದ್ರು. ನಾವು ಸರ್ ನಿಮ್ಗೆ ಏನ್ ಸಹಕಾರ ಬೇಕಾದ್ರೂ ನಾವು ಕೊಡ್ತೀವಿ ಸರ್. ಪೊಲೀಸ್ನ ಕೆಲವು ಕಡೆ ಬೈತಾರೆ, ಕೆಲವು ಕಡೆ ಬೈಯೋ ಸಂದರ್ಭ, ಅದನ್ನ ನೋಡಿ ಅವ್ರು ಎಂತ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಮೆರವಣಿಗೆ ಗಾಡಿಗೂ ಅಷ್ಟೇ ಸರ್, ಆ ವೆಹಿಕಲ್ಗೂ ಅಷ್ಟೇನೆ ಪೊಲೀಸ್ನವರು. ನಾವು ನಾನು ಹೇಳ್ದೆ, ಯಾರು ಬೇಡ ಸರ್, ಎಷ್ಟು ಒಂದು 5 ರಿಂದ 6 ಜನ ಇರ್ತಾರೆ, ಆಮೇಲೆ ನಿಮ್ಮ ಆರಕ್ಷಕ ಸಿಬ್ಬಂದಿ ಅವ್ರನ್ನ ಕಳ್ಸ್ಕೊಡಿ ಜೊತೆಗೆ. ಬಟ್ ಅದೇ ತರ ಮಾಡ್ಕೊಟ್ರು ಸರ್. ಆಮೇಲೆ ನೀವುಗಳು ಅಷ್ಟೇ, ಆ ಮೆರಳಿಗೆಯಲ್ಲಿ ನಾನು ಗಿಲ್ಲಿ ಪಕ್ಕದಲ್ಲಿ ನಿಂತ್ಕೋಬೇಕು, ಗೋದ್ಲೇ ಇಲ್ಲ, ಬೇಕಾಗಿಲ್ಲ ಸರ್. ಕೆಳಗಡೆ ತಿರುಗಾಡ್ಕೊಂಡು ನಮ್ಗೇನ್ ಗೊತ್ತಾ ಸರ್, ಇವತ್ತು ಜನ ಇಷ್ಟಪಡ್ತಾ ಇರೋದು ಗಿಲ್ಲಿ ಮುಖ ನೋಡ್ಬೇಕು ಜನ. ನೋಡಿ, ಇದು ಸರ್ ನಿಜವಾಗ್ಲೂ ಮಂಡ್ಯ ಜನ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಇದಕ್ಕೇನೆ, ಅದ್ರಲ್ಲೊಬ್ಬ ಗಿಲ್ಲಿ ಅಷ್ಟೇ. ನಮ್ಮನ್ನ ನೋಡಲ್ಲ, ಗಿಲ್ಲಿನ ನೋಡಕ್ಕೆ ಅಂತ ಜನ ಅಂದ್ಮೇಲೆ ಅದು ಅವಕಾಶ ಮಾಡ್ಕೊಡ್ಬೇಕು. ನಾವೇ ಹೋಗಿ ನಿಂತ್ಕೊಳ್ಳೋದು, ನಾವೇ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ ಸರ್. ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಸರ್. ಅದಕ್ಕೆ ಸರ್ ನಿಮ್ಮಂತವ್ರನ್ನ ನಾವು ಹುಡುಕಿ ಮಾತಾಡಿಸ್ತಾ ಇದೀವಿ, ನಿಮ್ಮ ಅನುಭವಗಳನ್ನ. ಈ ಮಂಜಣ್ಣ ಅಂತಿದ್ರು, ಅವರು ಒಂದ್ 1000 ಜನಕ್ಕೆ ಅನ್ನ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಹಿಂಗ್ ಒಂದ್ ರೌಂಡ್ ತೀರೋಯ್ತು. ಒಂದಿರಿಲ್ಲ, ನಮ್ದು ಇನ್ನೊಂದು ಪ್ರೋಗ್ರಾಮ್ ಇದೆ ಸರ್. ಖಂಡಿತ ನಾವು ಗಿಲ್ಲಿಯವ್ರ ಡೇಟ್ ಕಾಯ್ತಾ ಇದೀವಿ. ನಾವು ಇನ್ನೊಂದು 500 ರಿಂದ 1000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೊಡ್ಬೇಕು. ಹೇಳಿದ್ರು ಸರ್, ಅಂದ್ರೆ ಗಿಲ್ಲಿ ಜೊತೆ ಬರ್ತಾರಲ್ಲ ಅವ್ರಿಗೆ ಮಾತ್ರ ಊಟ, ಯಾಕಂದ್ರೆ ಕರ್ನಾಟಕ ಜನತೆ ಎಲ್ಲ ನಮ್ಮ ಮನೆ ಮಗನಿಗೆ, ನಮ್ಮ 3 ಹುಡುಗನಿಗೆ ಊಟ ಹಾಕವ್ರೆ ಅಂದ್ಬಿಟ್ಟು ಮಾಡ್ಸಿದ್ರು. ಪಾಪ ಅವ್ರು ಎಲ್ಲೂ ಬರ್ಲಿಲ್ಲ, ಬರೀ ಇಲ್ಲಿ ಅಡುಗೆ ಮಾಡ್ಸಿದ್ರಲ್ಲೇ ನಿಂತಿರ್ತಿದ್ರು. ಖಂಡಿತ. ಈಗ ನಮ್ಗೂ ಅದೊಂದು ಡೇಟ್ ಏನಾದ್ರು ನಮ್ಗೂ ಈಗ ಡೇಟ್ ಸಿಕ್ಕಿದ್ರೆ ನಮ್ದು ನಾವೊಂದು ಕಾರ್ಯಕ್ರಮ ಏರ್ಪಾಡು ಮಾಡ್ತೀವಿ, ಮತ್ತೊಂದು ಕಾರ್ಯಕ್ರಮ ಅವತ್ತು ನಿಮ್ಗೂ ಇನ್ವೈಟ್ ಮಾಡ್ತೀವಿ. ಹೋಟೆಲ್ ಪಾರ್ಥಸಾರಥಿ ಅಂದ್ಬಿಟ್ಟು ಮಳವಳ್ಳಿ ಕೊಳ್ಳೆಗೆಲ್ಲ ಮೇನ್ ರೋಡ್ ಅಲ್ಲಿ ಇದೆ ಸರ್, ಮೋಸೆಗೌಡ ದೊಡ್ಡ ಗ್ರಾಮ ಅಂತ. ನಾವು ಗಿಲ್ಲಿಯವ್ರನ್ನ ಕರೆಸಿ 1000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಏರ್ಪಾಟ್ ಮಾಡಿದೀವಿ. ಅಯ್ಯೋ, ಅಂದ್ರೆ ನಿಮ್ಗೆ ಇನ್ನ ಸಮಾಧಾನ ಆಗಿಲ್ಲ? ಸಮಾಧಾನ ಆಗಿಲ್ಲ ಸರ್. ಇನ್ನ ಉತ್ಸವ ಮಾಡಿ ಸರ್, ಇವತ್ತು ಮಳವಳ್ಳಿ ಅನ್ನೋ ಒಂದು ಈ ತಾಲೂಕ್ ಹೆಸರು ಇಡೀ ದೇಶ ವಿದೇಶಗಳಲ್ಲಿ ಇದೆ, ವಿದೇಶಕ್ಕೂ ಉಂಟಾಗದೆ. ಖಂಡಿತ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು. ಹೌದು, ರೈತರು ಅಮೆರಿಕದಿಂದ ಎಲ್ಲಾರು ಕೂಡ, ಎಲ್ಲಾ ಕಡೆ. ನಮ್ಗೆ ಅದೊಂದು ಖುಷಿ ಸರ್. ಇವತ್ತು ನಮ್ ಜಿಲ್ಲೆ, ನಮ್ ತಾಲೂಕ್ ಹೆಸರು ಈ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಏರಿದೆಯಲ್ಲ, ಈ ಒಂದು ಖುಷಿ ಇನ್ನು ನಮ್ಗೆ ಕಮ್ಮಿ ಆಗಿಲ್ಲ ಸರ್. ಇನ್ನು ಇದೆ ನಮ್ಮಲ್ಲಿ. ಗಿಲ್ಲಿ ನಮಗ್ ಸಿಗ್ತಾರೋ ಬಿಡ್ತಾರೋ ಅನ್ನೋದೇನಿಲ್ಲ, ನಮ್ಗೆ ಖುಷಿ ಇದ್ದೇ ಇರುತ್ತೆ. ಖಂಡಿತ ಗಿಲ್ಲಿಗಾಗಿ ಕಾಯುವರ ಅಭಿಮಾನಿಗಳೇ ತಾಳ್ಮೆಯಿಂದ ಇರಿ. ಒಂದಲ್ಲ ಒಂದು ದಿನ ನಿಮ್ಮ ಜಿಲ್ಲೆಗೆ ಖಂಡಿತ ಬರ್ತಾರೆ. ನಿಮ್ಮನ್ನ ಸರ್, ನೀವು ಇಷ್ಟೆಲ್ಲ ಓಡಾಡ್ತಿರಲ್ಲ, ನಿಮ್ ಮನೇಲಿ ಏನೋ ಬೈತಿರಲ್ಲ ಸರ್? ಏನು ಬೈಯಲ್ಲ ಸರ್. ನಮ್ಮ ಯಜಮಾನ್ರು ಅಲ್ಲ ಅವ್ರಲ್ಲ ಅಂತ ಅವ್ರಿಗೂ ಖುಷಿ ಆಗ್ತದೆ. ಫ್ರೆಂಡ್ಸ್ ಹೇಳ್ತಾರಂತೆ ಅಲ್ಲ, ಏನಂತ? ನಮ್ಮ ಮಿಸ್ಸಸ್ ಫ್ರೆಂಡ್ಸ್ ಎಲ್ಲ, ನೀವು ನಿಮ್ ಗಿಲ್ಲಿ ಜೊತೆಲಿ ಅವ್ರೆ ನಿಮ್ ಯಜಮಾನ್ರು ಹಂಗಾರೆ ನಮ್ನು ಕರ್ಕೊಂಡೋಗಿ ಕೇಳು, ಒಂದೊಂದು ಫೋಟೋ ತೆಗೆಸ್ಕೊಡು ಅಂತ ಕೇಳ್ತಾರೆ. ನಮ್ಮ ಯಜಮಾನ್ರು ಸೇಸ್ಕರಿ ಆಟಕ್ಕೆ ಇಂದಂಗ ಆಯ್ತು. ಎಲ್ಲದಕ್ಕೂ ಒಂದ್ ಸಮಯ ಬರ್ಬೇಕಲ್ವಾ ಸರ್? ಅಲ್ಲ, ನಿಮ್ಮ ಹೆಂಡತಿಗೆ ಫೋಟೋ ಕೊಡ್ಸಕ್ಕಾಗಿಲ್ಲ, ಬೇರೆಯವ್ರ ಹೆಂಡತಿಗೆ ಎಲ್ಲಿ ಕೊಡ್ಸಕ್ಕಾಗ ಫೋಟೋ? ಬನ್ನಿ ಸರ್, ಖಂಡಿತ. ಈಗ ಫಸ್ಟ್ ಹೊರಗಿನ ಜನರಿಗೆ ಆದ್ಯತೆ ಕೊಡಬೇಕು ಸರ್. ಅಲ್ಲ ಸರ್, ಈಗ ಒಂದ್ 15 ದಿನ ಹತ್ತತ್ರ ಮುಗಿತು. ಎಲ್ಲೋದ್ರು ಕೂಡ ಎಲ್ಲಿ ತುಂಬ್ಕತಾರ. ರಾಜ್ಕುಮಾರ್ ಅವರು ಪಾರ್ಕ್ ಅಲ್ಲಿ ವಾಕ್ ಮಾಡ್ಬೇಕು ಅಂದ್ರೆ ಮಂಕಿ ಕಾಪಾಕ ಓಡ್ತಿರೋ ಸರ್. ನಾವ್ ರಾಜ್ಕುಮಾರ್ ಹೋಲ್ಸಕ್ಕಾಗಲ್ಲ, ಆದ್ರೆ ಆ ತರ ಒಂದ್ ಪರಿಸ್ಥಿತಿ ಗಿಲ್ಲಿಗಾಗಿದೆಯಲ್ಲ, ಅವ್ನು ಸುಧಾರ್ಸ್ಕೊಳಕ್ ಆಯ್ತಾ ಇಲ್ಲ ಸರ್. ನೀವು ಅವನ್ನ ಇವತ್ತು ಡೈರೆಕ್ಟ್ ಆಗಿ ನೋಡ್ರೆ ನೀವ್ ಏನಂತೀರೋ, ನೀವೇ ಏನು ಬೇಡಪ್ಪ, ನೀವೇನ್ ಮಾಡ್ತೀರಾ, ಸಿಕ್ತಾಗ ಒಂದ್ ಅರ್ಧ ಗಂಟೆ ಇಂಟ್ರಿ ಮಾಡೋಣ ಅನ್ಕಂತೀರಾ, ಅವ್ನ ಪರಿಸ್ಥಿತಿ ನೋಡ್ರೆ ಸರ್ ಒಂದ್ 10 ನಿಮಿಷ ಸಾಕು ಸರ್ ಅನ್ಬಿಡ್ತೀರಾ. ಸರ್, ನಾವು ಕೂಡ ಒಂದ್ 3 ತಿಂಗಳಿಂದ ಇದ್ದೀವಿ. ಮಂಜಣ್ಣವರಾಗಿರ್ಬೋದು, ನಾಗರಾಜಣ್ಣವರಾಗಿ ನಿನ್ಗೊಂದ್ ಅರ್ಧ ಗಂಟೆ ಇದ್ ಮಾಡಿಸ್ ನೀರಪ್ಪ, ತುಂಬಾ ಶ್ರಮ ಪಟ್ಟಿದ್ದೆ ಅಂತ. ನಾವು ಸಿಗ್ಲಿ ಯಾವತ್ತಾರು ಇಲ್ಲ, ಖಂಡಿತ ಸರ್, ಅವಕಾಶ ಸಿಕ್ಕೇ ಸಿಗುತ್ತೆ. ಖಂಡಿತ ನಮ್ಮ ಮಂಜಣ್ಣವ್ರು ಹೇಳ್ತಾರೆ ನಿಮ್ಗೆ, ಖಂಡಿತ ಒಂದಿನ ಬನ್ನಿ, ನೀವು ಫ್ರೀ ಆಗಿದ್ದ ಒಂದ್ ಅರ್ಧ ಅಲ್ಲ 1 ಗಂಟೆನೆ ನೀವು ಇಂಟರ್ವ್ಯೂ ಮಾಡಿ ಸರ್. ಖಂಡಿತ ಸರ್, ನಿಜವಾಗ್ಲೂ ಕೂಡ ಬಹಳ ಖುಷಿ. ಅಂದ್ರೆ ನೀವೀಗ ಗಿಲ್ಲಿಗೆ ಸಪೋರ್ಟ್ ಮಾಡದೆ ಒಂದಷ್ಟು ಜನಕ್ಕೆ ಊಟ ಹಾಕ್ಬೇಕು ಅಂತ ಖಂಡಿತ ತೀರ್ಮಾನ ಮಾಡಿದೆ ಸರ್. ಅದು 1,000 ಅದು 10,000 ಆಗ್ಲಿ ಗೊತ್ತಾಗೋದಿಲ್ಲ, ನಾವು ಮಾಡಬೇಕು ಸರ್, ನಾವು ಮಾಡೇ ಮಾಡ್ತೀವಿ ಸರ್.
ನಾವು ಖಂಡಿತ ಅದು ನಾವು ಹೋಟೆಲ್ ಪಾರ್ಥಸಾರಥಿ ಹತ್ರನೇ ನಾವು ಆಯೋಜನೆ ಮಾಡ್ಬೇಕು ಅಂತಾನೆ ಅಲ್ಲೇ ನಮ್ಮ ಆಸೆ ಇದೆ. ಮಾಡ್ಬೇಕು ಅಂತ ಇಷ್ಟ. ಸರ್ ನಾವು ಅಲ್ಲೇನೆ ಅನೌನ್ಸ್ಮೆಂಟ್ ಮಾಡಿದ್ದೆ ಸರ್. ನಾವು ಹಾ ಹಾ ಆ ಸ್ಪಾಟ್ ಅಲ್ಲೇ ನಾವು ಅನೌನ್ಸ್ಮೆಂಟ್ ಮಾಡಿದ್ದು. ಹಾ ಹಾ ನಾವು ಗಿಲ್ಲಿ ಒಂದು ವಿನ್ ಆಗ ಮೂಮೆಂಟ್ ಅಲ್ಲಿ ಇದ್ದಾಗ ನಾವು ಒಂದು 10-15 ದಿವಸದ ಮುಂಚೆಯಿಂದನೂ ನಾವು ಅಲ್ಲಿಂದಾನೇ ಇದ್ ಮಾಡೋದು ಸರ್. ನಾವು ಇಲ್ಲಿ ಒಂದು ಸಾರ್ವಜನಿಕವಾಗಿ ಇಲ್ಲೊಂದು ಸಮಾರಂಭ ಮಾಡೋಣ,